शारदां देवी रामकृष्णं जगद्गुरुं पादपद्मे तयोश्रित्वा प्रणमामि मुहुर्मुहुः। नमः श्री यतिराजाय विवेकानंदसूर्ये सच्चित्सुखस्वरूपाय स्वामिने तापहारिणे। मूकं करोति वाचालं पंगुं लंघयते गिरिं यत्कृपातमहं वंदे ಪರಮಾನಂದಮಾಧವಂ. ಬೆಂಗಳೂರಿನ ಶ್ರೀ ರಾಮಕೃಷ್ಣಾಶ್ರಮದ ಹಿಂದುಗಡೆಯೇ ಇರುವ ಗೋಸಾಯಿ ಮಠದ ಜಗದ್ಗುರುಗಳು, ಮರಾಠ ಸಮುದಾಯದ ಜಗದ್ಗುರುಗಳು, ಪರಮ ಪೂಜ್ಯರಾದ ಶ್ರೀ ಮಂಜುನಾಥ ಭಾರತೀರವರು. ಇವರು ಸಾಮಾನ್ಯರಲ್ಲ, ವೈರಾಗ್ಯ ಮೂರ್ತಿಗಳು, ಮಹಾನ್ ತ್ಯಾಗಿಗಳು. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಂಥ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠ ಅನ್ನುವಂಥ ತೈತ್ರಿಯ ಉಪನಿಷತ್ತಿನ ಒಬ್ಬ ಯುವ ವ್ಯಕ್ತಿ, ಯುವ ಸನ್ಯಾಸಿ ಹೇಗಿರಬೇಕು ಅನ್ನೋದಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವವುಳ್ಳವರು. ಸಂಪೂರ್ಣಾನಂದ ಶ್ರೀ ವಿಶ್ವವಿದ್ಯಾಲಯ ಕಾಶಿ, ಇಲ್ಲಿ ಅದ್ವೈತ ವೇದಾಂತದ ಬಗ್ಗೆ ಆಚಾರ್ಯ ಪದವಿಯನ್ನು ಪಡೆದುಕೊಂಡವರು. ಅಷ್ಟೇ ಅಲ್ಲ, ಹಿಂದೂಸ್ತಾನಿ ಸಂಗೀತದಲ್ಲಿ PhD ಪದವಿಯನ್ನು ಪಡೆದುಕೊಂಡವರು. ಸಂಗೀತವನ್ನು ಕಲಿತ ಮೇಲೆ ಅದನ್ನು ಯಾವುದಾದರೂ ಕಾರಣಕ್ಕಾಗಿ ನಾವು ಉಪಯೋಗಿಸಬಹುದು. ಹೊಟ್ಟೆಪಾಡಿಗಾಗಿ ಉಪಯೋಗಿಸಬಹುದು, ಕಲೆಯನ್ನು ಬೆಳೆಸುವುದಕ್ಕಾಗಿ ಉಪಯೋಗಿಸಬಹುದು, ರಸಿಕರನ್ನು ರಂಜಿಸುವುದಕ್ಕಾಗಿ ಉಪಯೋಗಿಸಬಹುದು. ಶ್ರೀಗಳು ಇಲ್ಲಿ ತಮ್ಮ ಹಿಂದೂಸ್ತಾನಿ ಸಂಗೀತದ ಅದ್ಭುತವಾದ ಆ ಸಾಧನೆಯನ್ನು, ವಿದ್ವತ್ತನ್ನು ಬಯಸಿರ್ತಕ್ಕಂಥದ್ದು ಭಗವದ್ಗೀತೆಯನ್ನ ಮನೆ ಮನೆಗೂ ಮುಟ್ಟಿಸುವ ಕಾರ್ಯಕ್ಕಾಗಿ. ಒಂದೊಂದು ಶ್ಲೋಕವನ್ನು ಬೇರೆ ಬೇರೆ ರಾಗಗಳಲ್ಲಿ ಆ ಸಂದರ್ಭಾನುಸಾರವಾಗಿ ಆ ಶ್ಲೋಕದಲ್ಲಿರ್ತಕ್ಕಂಥ ಅರ್ಥ ಯಾವುದು, ಭಾವ ಯಾವುದು, ಆ ಭಾವಕ್ಕೆ ಹೊಂದುವ ರಾಗ ಯಾವುದು. ಭಾವ ಮತ್ತು ರಾಗ ಒಟ್ಟಿಗೆ ಸೇರಿದರೆ ಅದು ಮನುಷ್ಯನ ಮನಸ್ಸಿನ ಮೇಲೆ ಇನ್ನಿಲ್ಲದ ಪರಿಣಾಮವನ್ನು ಬೀರುತ್ತೆ. ಆ ಭಾವಕ್ಕೆ ತಕ್ಕಂತೆ ರಾಗವನ್ನು ಹಾಕಿಕೊಂಡು ಅದ್ಭುತವಾಗಿ ಹಾಡಿ ಕೇಳಿದವರಿಗೆ ಭಗವದ್ಗೀತೆಯನ್ನು ನಾನು ಓದಬೇಕು, ಅಧ್ಯಯನ ಮಾಡಬೇಕು, ಭಗವದ್ಗೀತೆಯನ್ನು ಸಮುದ್ರದಲ್ಲಿ ನಾನು ಮುಳುಗಿ ಈಜಾಡಿ ತೇಲಿ ಆ ಭಾವಾರ್ಥವನ್ನು ಒಳಗಡೆ ತುಂಬಿಕೊಂಡು ಹೊಸ ಮನುಷ್ಯನಾಗಬೇಕು, ಈ ಭಾವನೆಗಳು ಹುಟ್ಟುವಂತೆ ಪೂಜ್ಯರು ಭಗವದ್ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಬೇರೆ ಬೇರೆ ರಾಗಗಳಲ್ಲಿ. ಎಂತಹ ಸೌಭಾಗ್ಯ ಇದು! ಭಗವದ್ಗೀತೆ ಸಾಮಾನ್ಯವಾದ ಗ್ರಂಥವಲ್ಲ. ಪಾಶ್ಚಿಮಾತ್ಯರು ಕೂಡ, ಇಂಗ್ಲೆಂಡಿನ ವಾರನ್ ಹೇಸ್ಟಿಂಗ್ಸ್ ಇಂಡಿಯಾಗೆ ಬಂದು ಗವರ್ನರ್ ಜನರಲ್ ಆಗಿದ್ದಾಗ ಅವರ ಅತ್ಯಂತ ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ವಿಲಿಯಂ ಜೋನ್ಸ್ ಬಂದು ಅವನಿಗೆ ಹೇಳಿದ, ನೋಡು ಹೇಸ್ಟಿಂಗ್ಸ್, ನಾವು ವಜ್ರ, ಬಂಗಾರ, ಬೆಳ್ಳಿ ಇವುಗಳನ್ನು ಇಲ್ಲಿಂದ ಕೊಳ್ಳೆ ಹೊಡ್ಕೊಂಡು ಹೋಗೋಣ ಅಂತ ಭಾರತಕ್ಕೆ ಬಂದಿದ್ದೇವೆ. ಅವೆಲ್ಲ ಅಮೂಲ್ಯವಾದ ವಸ್ತುಗಳು ಹೌದು, ಆದರೆ ಸಂಸ್ಕೃತ ಭಾಷೆ ಅಂತ ಒಂದಿದೆ, ಅದರ ಒಳಗಡೆ ಎಂತೆಂಥ ಮುತ್ತು ರತ್ನಗಳು ಅಡಗಿವೆ ಅಂತಂದ್ರೆ ಈ ವಜ್ರ ಬಂಗಾರಗಳಿಗೆ ಅದರ ಮುಂದೆ ಬೆಲೆ ಇಲ್ಲ. ಅಷ್ಟು ಅದ್ಭುತವಾದ ಜ್ಞಾನ ಸಂಸ್ಕೃತ ಭಾಷೆಯಲ್ಲಿ ಅಡಗಿದೆ. ಇದನ್ನು ನಾವು ಇಂಗ್ಲೆಂಡಿಗೆ ಮೊದಲು ಸಾಗಿಸಬೇಕು ಅಂತ ಹೇಳಿದ. ಅವನು ಹಾಗೆ ಹೇಳಬೇಕಾದ್ರೆ ಅವನ ಮನಸ್ಸಿನಲ್ಲಿ ಭಗವದ್ಗೀತೆಯು ಕೂಡ ಇತ್ತು, ಭಗವದ್ಗೀತೆಯೇ ಪ್ರಧಾನವಾಗಿತ್ತು. ಆಮೇಲೆ ಸಂಸ್ಕೃತದ ಆ ಭಗವದ್ಗೀತೆಯನ್ನು, ಸಂಸ್ಕೃತದಲ್ಲಿ ಮೊದಲು ರಚಿಸಲ್ಪಟ್ಟಂತಹ ಭಗವದ್ಗೀತೆಯನ್ನು ವ್ಯಾಸ ಮಹರ್ಷಿಗಳು ಆವತ್ತು ರಚಿಸಲ್ಪಟ್ಟಂತಹ ಭಗವದ್ಗೀತೆಯನ್ನು ಈ ವಿಲ್ಕಿನ್ಸ್, ಚಾರ್ಲ್ಸ್ ವಿಲ್ಕಿನ್ಸ್ ಅನ್ನುವಂತಹ ವಾರನ್ ಹೇಸ್ಟಿಂಗ್ಸ್ನ ಸ್ನೇಹಿತ ಅದನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ. ಸ್ವಯಂ ವಾರನ್ ಹೇಸ್ಟಿಂಗ್ಸ್ ಅದಕ್ಕೆ ಮುನ್ನುಡಿ ಬರೆದ. ಆ ಮುನ್ನುಡಿ ಬರೀತಾನೆ, ಇಂಡಿಯನ್ ಫಿಲಾಸಫರ್ಸ್ ವಿಲ್ ಬಿ ರಿಮೆಂಬರ್ even after the British Dominions shall have long ceased to exist. ಅರ್ಥ ಏನು ಅಂದರೆ, ಇಂಗ್ಲೆಂಡ್ ಅನ್ನುವಂತಹ ಒಂದು ದೇಶ ಇತ್ತು, ಬ್ರಿಟಿಷ್ ಚಕ್ರಾಧಿಪತ್ಯ ಅನ್ನುವಂಥ ಒಂದು ಚಕ್ರಾಧಿಪತ್ಯ ಇತ್ತು ಅನ್ನುವಂತಹದ್ದು ಸಂಪೂರ್ಣವಾಗಿ ಅಳಿಸಿ ಹೋಗಿ ಎಷ್ಟೋ ಸಹಸ್ರ ವರ್ಷಗಳ ನಂತರವೂ
ಜನರ ಸ್ತುತಿಯಿಂದ ಈ ಬ್ರಿಟಿಷ್ ಸಾಮ್ರಾಜ್ಯದ ನೆನಪೇ ಅಳಸಿ ಹೋದ ಮೇಲೆ ಎಷ್ಟು ಸಾವಿರ ವರ್ಷಗಳವರೆಗೂ ಭಗವದ್ಗೀತೆಯ ನೆನಪು, ಭಗವದ್ಗೀತೆಯ ಬಗ್ಗೆ ಜನ ಸಾಕಷ್ಟು ಅರಿತವರಾಗಿರ್ತಾರೆ, ಅದನ್ನು ನೆನಪಿಟ್ಟುಕೊಂಡಿರ್ತಾರೆ. ಇಂಗ್ಲಿಷ್ ಸಾಮ್ರಾಜ್ಯ ಜನರ ಸ್ತುತಿಯಲ್ಲಿ ಹೋಗಬಹುದು, ಭಗವದ್ಗೀತೆ ಜನರ ಸ್ತುತಿಯಲ್ಲಿ ಎಂದಿಗೂ ಹೋಗುವುದಿಲ್ಲ, ಅಳಸಿ ಹೋಗುವುದಿಲ್ಲ, ನಶಿಸಿ ಹೋಗುವುದಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲೈ ಭಾರತ, ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನೂ ರಚಿಸುತ್ತೇನೆ. ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ. ಅಭ್ಯುತ್ಥಾನಮ ಧರ್ಮಶ್ಯ ತದಾತ್ಮಾನಂ ಸೃಜಾಮ್ಯಹಂ. ರಾಮಾಯಣವನ್ನು ಕುರಿತು ಒಂದು ಮಾತು ಹೇಳಲಾಗಿದೆ. ಬಹುಶಃ ನಾರದ ಹೇಳ್ತಾರೆ, ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶ ಪ್ರಚರಿಷ್ಯತಿ. ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ನದಿಗಳು ಬೆಟ್ಟಗಳು ಇರುತ್ತವೆಯೋ ಅಲ್ಲಿಯವರೆಗೆ ರಾಮಾಯಣದ ಕಥೆ ಎನ್ನುವಂತಹದ್ದು ಅಸ್ತಿತ್ವದಲ್ಲಿರುತ್ತದೆ. ಹಾಗೆಯೇ ಭಗವದ್ಗೀತೆ, ರಾಮಾಯಣಕ್ಕೂ ಭಗವದ್ಗೀತೆಗೂ ನೇರವಾದ ಸಂಬಂಧವಿದೆ. ಕನ್ನಡದ ಖ್ಯಾತ ಕವಿ, ದಾರ್ಶನಿಕ, ಋಷಿ ಸದೃಶ ವ್ಯಕ್ತಿ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ರಾಮನಾಗಿದ್ದಾಗ ತನ್ನ ಜೀವನದಲ್ಲಿ ಯಾವ ಯಾವ ನಡವಳಿಕೆಯನ್ನು ತೋರಿದನೋ ಅದನ್ನೇ ಕೃಷ್ಣನಾಗಿ ಭಗವದ್ಗೀತೆಯ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಪರಮಾತ್ಮ ಸುಮ್ಮನೆ ಮಾತಾಡಲಿಲ್ಲ, ಮಾತಾಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಥವಾ ಮಾತಾಡಿ ಆಮೇಲೆ ಮಾಡಲಿಲ್ಲ, ಮೊದಲು ಮಾಡಿದ, ಮೊದಲು ರಾಮನಾಗಿ ಮಾಡಿದ. ಏನು ಮಾಡಿದ ಅದನ್ನು ಮುಂದೆ ಭಗವದ್ಗೀತೆಯಲ್ಲಿ ಹೇಳಿದ. ರಾಮ ಏನು ಮಾಡಿದ? ಧರ್ಮ ಅನ್ನುವಂಥದ್ದು ಉಳಿಬೇಕಾದ್ರೆ ಮನುಷ್ಯನ ನಡವಳಿಕೆಯಲ್ಲಿ ಹೇಗಿರಬೇಕಾಗುತ್ತದೆ? ಯಾಕೆ? ಮನುಷ್ಯ ಉದ್ಧಾರ ಆಗಬೇಕು ಅಂತಂದ್ರೆ ಧರ್ಮ ಬೇಕು. ಧರ್ಮವೋ ರಕ್ಷತೆ ರಕ್ಷಿತ. ಧರ್ಮ ಮನುಷ್ಯನು ರಕ್ಷಿಸುತ್ತದೆ. ಇಲ್ಲಿ ರಕ್ಷಿಸುತ್ತದೆ ಅಂದ್ರೆ ಏನರ್ಥ ಗೊತ್ತಾ? ಅರ್ಥ, ಕಾಮ, ಮೋಕ್ಷಗಳು ಮೂರನ್ನು ಕೊಡುತ್ತವೆ. ಪುರುಷಾರ್ಥಗಳು 4, ಅದರಲ್ಲಿ ಮೊದಲನೆಯದು ಧರ್ಮ. ಧರ್ಮದಿಂದ ಧರ್ಮವನ್ನು ಪಾಲನೆ ಮಾಡಿದ್ದೇ ಆದರೆ ಮನುಷ್ಯ ಯಾವ ವ್ಯಾಸ ಭಗವದ್ಗೀತೆಯನ್ನು ಬರದೋ ಅದೇ ವ್ಯಾಸ ಧರ್ಮದ ಮಹಿಮೆಯನ್ನು ಕೂತು ಹೇಳ್ತಾನೆ. ಊರ್ಧ್ವಬಾಹು ವಿರೋನ್ಯೇಷ ನಚ ಕಶ್ಚಿತ್ ಶೃಣೋತು ಮೇ ಧರ್ಮ ಅರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನ ಸೇವಿತೆ. 2 ಕೈಗಳನ್ನು ಎತ್ತಿ ಗಟ್ಟಿಯಾಗಿ ನಾನು ಹೇಳ್ತಾ ಇದ್ದೇನೆ, ಅರ್ಥಕಾಮಗಳನ್ನು ಪಡೆದುಕೊಳ್ಳಬೇಕಾದರೆ ಧರ್ಮವನ್ನು ಪಾಲಿಸಿ. ಆದರೆ ಏನು ಮಾಡೋದು? ಯಾರು ಕೇಳಿಸ್ಕೊಳ್ತಾ ಇಲ್ವಲ್ಲ. ಧರ್ಮೋ ರಕ್ಷತೆ ರಕ್ಷಿತ. ತನ್ನನ್ನು ರಕ್ಷಿಸಿದವರು ಧರ್ಮ ರಕ್ಷಿಸುತ್ತೆ ಇದ್ರೆ ಧರ್ಮದಿಂದ ನಡೆದವನಿಗೆ ಅರ್ಥಕಾಮಗಳು ಹೇರಳವಾಗಿ ಸಿಗುತ್ತವೆ, ದೊರಕುತ್ತವೆ. ಇದನ್ನು ರಾಮಾವತಾರದಲ್ಲಿ ಪರಮಾತ್ಮ ತೋರಿಸಿದ. ಧರ್ಮದಂತೆ ನಡೆದ ಅರ್ಥ, ಕಾಮ, ಕೀರ್ತಿ ಎಲ್ಲವೂ ಸಿಕ್ಕುವವನಿಗೆ ಈ ಧರ್ಮ ಕೃಷ್ಣಾವತಾರದಲ್ಲಿ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಚರ್ಚಿಸಲ್ಪಟ್ಟಿದೆ. ಅದು ಯಾವ ಧರ್ಮ? ವೇದಗಳಲ್ಲಿ ಹೇಳಿರ್ತಕ್ಕಂಥ ಧರ್ಮ. ಶಂಕರಾಚಾರ್ಯರು ತಮ್ಮ ಮುನ್ನುಡಿ ಬರೆದ ಭಗವದ್ಗೀತೆಗೆ ಅದ್ಭುತವಾದಂಥ ವಾಕ್ಯನ ಹೇಳ್ತಾರೆ. ಭಗವದ್ಗೀತೆ ಎನ್ನುವುದು ವೇದಗಳಿಗೆ ಬರೆದ ಭಾಷ್ಯ. ಸ್ವಾಮಿ ವಿವೇಕಾನಂದ ಕೂಡ ಹೇಳಿದರು, ವೇದಗಳಿಗೆ ಬರೆದ ಶ್ರೇಷ್ಠ ಭಾಷ್ಯವೇ ಭಗವದ್ಗೀತೆ. ಯಾರಿಗೆ ವೇದ ಓದುವುದಕ್ಕಾಗಲ್ಲ, ವೇದ ಓದುವುದಕ್ಕೆ ಅರ್ಥವಾಗಲ್ಲ, ಓದಿದ್ರು ಕೂಡ ಅವರೆಲ್ಲ ಭಗವದ್ಗೀತೆ ಅಂತ ತಿಳ್ಕೊಂಡ್ಬಿಟ್ರೆ ವೇದಗಳು ಸಾಲ ಬಂತು. ಆಚಾರ್ಯರು ಶಂಕರಾಚಾರ್ಯ ಹೇಳ್ತಾರೆ, ವೇದಗಳಲ್ಲಿ 2 ರೀತಿಯ ಜೀವನ ಧರ್ಮಗಳನ್ನು ಹೇಳಲಾಗಿದೆ, ಜೀವನ ಪದ್ಧತಿಗಳನ್ನು ಹೇಳಲಾಗಿದೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ. ಯಾವ ಪದ್ಧತಿಗಳನ್ನು ಹೇಳಲಾಗಿದೆ? ಪ್ರವೃತ್ತಿ ಲಕ್ಷಣ, ನಿವೃತ್ತಿ ಲಕ್ಷಣಶ್ಚ. ಒಂದು ಪ್ರವೃತ್ತಿ ಜೀವನ, ಇನ್ನೊಂದು ನಿವೃತ್ತಿ ಜೀವನ.
ಗೃಹಸ್ಥ ಜೀವನ, ಸನ್ಯಾಸ ಜೀವನ, ಲೌಕಿಕ ಜೀವನ, ಆಧ್ಯಾತ್ಮಿಕ ಜೀವನ ಇವೆರಡನ್ನೂ ಸ್ಪಷ್ಟವಾಗಿ ವೇದಗಳಲ್ಲಿ ಸ್ಪಷ್ಟವಾಗಿ ಕರಾರುವಾಕ್ಕಾಗಿ ನಿಖರವಾಗಿ ವಿಶ್ಲೇಷಿಸಲಾಗಿದೆ. ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ. ಇವೆರಡೂ ಜೀವನ ಪದ್ಧತಿಗಳು ಎಲ್ಲಿ ಹೇರಳವಾಗಿ ಬೆಳೆಯುತ್ತದೆ, ಅದರಿಂದ ಜಗತ್ತು ಉದ್ಧಾರವಾಗುತ್ತದೆ. ಜಗತಃ ಸ್ಥಿತಿ ಕಾರಣ ಕೇವಲ ಒಂದು ಪಾತ್ರ ಬೆಳೆದರೆ ಅದು ಸೊಸೈಟಿ ಇಂಬ್ಯಾಲೆನ್ಸ್, ಸಮಾಜದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತದೆ, ಸಮತೋಲ ತಪ್ಪುತ್ತದೆ ಸಮಾಜಕ್ಕೆ. ಜಗತಃ ಸ್ಥಿತಿ ಕಾರಣ ಯಾಕೆ? ಪ್ರಾಣಿನ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಸ್ಯ ಧರ್ಮ. ಯಾಕೆಂದ್ರೆ ಧರ್ಮದಿಂದ ಆಗುವ ಪ್ರಯೋಜನವೇನು ಅಂದ್ರೆ ಹೊರ ಜಗತ್ತಿನಲ್ಲಿ ಅಭ್ಯುದಯವನ್ನು, ಒಳ ಜಗತ್ತಿನಲ್ಲಿ ನಿಶ್ರೇಯಸವನ್ನು ಎರಡನ್ನೂ ಸಾಧಿಸುವುದಕ್ಕೆ ಯಾವುದರಲ್ಲಿ ಸಹಾಯ ಮಾಡುತ್ತದೋ ಅದು ಧರ್ಮ. ಹೊರಗಡೆ ಅಭ್ಯುದಯ ಅಂದ್ರೆ ಸಾಕಷ್ಟು ಹೇರಳವಾಗಿ ಅರ್ಥಕಾಮಗಳು, ಒಳಗಡೆ ನಿಶ್ರೇಯಸ ಅಂತಂದ್ರೆ ಮೋಕ್ಷ ಮಾರ್ಗ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾತೆ ಸಂಗೋಸ್ತ್ವಕರ್ಮಣಿ. ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ, ಅದರ ಫಲದ ವಿಷಯದಲ್ಲಿ ಎಂದಿಗೂ ಇಲ್ಲ. ಆದ್ದರಿಂದ ನೀನು ಕರ್ಮಗಳ ಫಲವನ್ನು ಇಚ್ಛಿಸುವವನಾಗಬೇಡ. ಹಾಗೆಯೇ ಕರ್ಮ ಮಾಡದೇ ಇರುವ ಆಗ್ರಹವನ್ನು ಇಟ್ಟುಕೊಳ್ಳಬೇಡ. ರಘುವಂಶದ ಅರಸರನ್ನು ಕುರಿತು ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ರಘುವಂಶದ ಅರಸರು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡ್ರು ಇಂದ್ರನು ಹೆದರಬೇಕು, ಏನು ಆಪದ ಕಾದಿದೆಯೋ. ಅದೇ ರಘುವಂಶದ ಅರಸರು ಬಿಲ್ಲು ಬಾಣಗಳನ್ನು ನೆಲದ ಮೇಲೆ ಇಟ್ಕೊಂಡು ರಣರಂಗದಲ್ಲಿ ಧ್ಯಾನಕ್ಕೆ ಏನಾದರೂ ಬಿಟ್ಟರೆ ಒಮ್ಮೆಲೆ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಇದು ಧಾರ್ಮಿಕ ಜೀವನ, ಧಾರ್ಮಿಕ ವ್ಯಕ್ತಿ ಬದುಕುವುದು. ಭಾರತೀಯ ಸಂಹಿತೆಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಧರ್ಮ ಪ್ರಧಾನ ವ್ಯಕ್ತಿ ಬದುಕುವುದು ಹೀಗೆ. ರಣರಂಗಕ್ಕೆ ಹೊರಟು ಇಂದ್ರ ಹೆದರಬೇಕು, ಪಾಶ್ಚಾತ್ಯ ರಾಷ್ಟ್ರಗಳಲ್ಲ ಇಂದ್ರೂ ಹೆದರಬೇಕು, ಪೌರ್ವಾತ್ಯ ರಾಷ್ಟ್ರಗಳಲ್ಲ, ಶತ್ರು ರಾಷ್ಟ್ರಗಳಲ್ಲ, ಭಾರತಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಹೊರಗೆ ಒಳಗೆ ಇರುವವರಲ್ಲ. ಭಾರತದ ಪ್ರಕಾರ ಭಾರತೀಯ ಜೀವನ ಸಂಹಿತೆಯಲ್ಲಿ ಧರ್ಮ ಅಂದ್ರೆ ಏನು ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಶತ್ರುವು ನಮ್ಮನ್ನು ನೋಡಿ ಹೆದರ್ತಾನೆ. ಅದೇ ನಾವು ಧ್ಯಾನಕ್ಕೆ ಬಿಡಿದ್ರೆ ಒಮ್ಮೆಲೆ ಸಮಾಧಿಗೆ ಹೋಗ್ತೇವೆ, ಅಲ್ಲಿಂದ ಆಚೆ ಬರೋದಕ್ಕೆ ಕಷ್ಟವಾಗುತ್ತೆ, ಅಷ್ಟು ಮಟ್ಟಿಗೆ ಧ್ಯಾನಶೀಲರಾಗ್ತೇವೆ. ಇವೆರಡಕ್ಕೂ ಯಾವ ತರಬೇತಿ ಬೇಕಿದೆಯೋ ಅದೇ ಧರ್ಮ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದಾಗಿದೆ. ಪ್ರಾಣಿನ ಅಭ್ಯುದಯ ನಿಶ್ರೇಯಸ ಹೇತು ಯಸ್ಯ ಧರ್ಮ. ಭಗವದ್ಗೀತೆಯ ಮೊಟ್ಟ ಮೊದಲ ಪದವೇ ಧರ್ಮ. ಭಗವದ್ಗೀತೆಯ ಪ್ರಾರಂಭದಲ್ಲಿ ಮೊಟ್ಟ ಮೊದಲ ಪದವೇ ಧರ್ಮ. ಅಷ್ಟೇ ಅಲ್ಲ, ಭಾರತವನ್ನು, ಆರ್ಯಾವರ್ತವನ್ನು, ಭಾರತ ಖಂಡವನ್ನು ಭಗವದ್ಗೀತೆ ಕರೆದಿದ್ದು ಧರ್ಮಕ್ಷೇತ್ರ. ಯಾಕೆ ಕರೆದಿದ್ದು ಅಂದ್ರೆ ಧರ್ಮ ಅಂದ್ರೆ ಏನನ್ನು ಜಗತ್ತು ತಿಳ್ಕೊಳ್ಬೇಕು ಅಂದ್ರೆ ಭಾರತಕ್ಕೆ ಬರಬೇಕು, ಭಾರತದಿಂದಲೇ ಧರ್ಮದ ಪೂರ್ಣ ಪ್ರಮಾಣದ ಪರಿಚಯ ಆಗಬೇಕು. ಅಂಥ ಧರ್ಮಕ್ಷೇತ್ರದಲ್ಲಿ ಈ ಕುರುಕ್ಷೇತ್ರವನ್ನು ಸೇರಿಕೊಂಡ್ಬಿಟ್ಟಿದೆ. ಇಲ್ಲಿ ಅಧರ್ಮಕ್ಕೆ ಅವಕಾಶ ಇಯುವಂತ, ಅಧರ್ಮಕ್ಕೆ ಪಾಲನೆ ಪೋಷಣೆ ಸಿಗುವ ರೀತಿಯಲ್ಲಿ ಒಂದು ಕುರುಕ್ಷೇತ್ರವನ್ನು ಸೇರಿಕೊಂಡ್ಬಿಟ್ಟಿದೆಯಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸುವ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಹೀಗೆ ಮೊದಲನೇ ಶ್ಲೋಕ ಭಗವದ್ಗೀತೆಯಲ್ಲಿ ಪ್ರಾರಂಭ ಆಗುತ್ತದೆ. ಪಾಶ್ಚಾತ್ಯ ಚಿಂತಕರು ಭಗವದ್ಗೀತೆಯನ್ನು ದಿಗ್ಗೂಢರಾಗಿದ್ದಾರೆ. ಸ್ವಾಮಿ ವಿವೇಕಾನಂದರು ಎಷ್ಟು ಭಗವದ್ಗೀತೆಯನ್ನು ಹೇಳ್ತಾರೆ, ಕೃಷ್ಣನ ಬಗ್ಗೆ ಹೇಗೆ ಹೇಳ್ತಾರೆ. ದಿ ಗ್ರೇಟೆಸ್ಟ್ ಜೀನಿಯಸ್ ಮ್ಯಾನ್ಕೈಂಡ್ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ವಿವೇಕಾನಂದರು ಶ್ರೀಕೃಷ್ಣನನ್ನು ಕರೆದಿದ್ದು ದಿ ಗ್ರೇಟೆಸ್ಟ್ ಜೀನಿಯಸ್ ಮ್ಯಾನ್ಕೈಂಡ್ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ಮಾನವ ಸಮಾಜದಲ್ಲಿ, ಮಾನುಷ ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಗ್ರೇಟೆಸ್ಟ್ ಜೀನಿಯಸ್ ಯಾರು ಅಂತಂದ್ರೆ ಅದು ಭಗವಾನ್ ಶ್ರೀಕೃಷ್ಣ. ಅವನು ಎಲ್ಲವನ್ನೂ ಸಾಧಿಸಿದಂಥ ಮಹಾತ್ಮ, ಲೀಲಾಜಾಲವಾಗಿ ಸಾಧಿಸಿದಂಥ ಮಹಾತ್ಮ. ಹುಟ್ಟುವಾಗಿನಿಂದ ಹಿಡಿದು
ಕೊನೆ ಮಹಾಪ್ರಸ್ಥಾನದ ದಿನದವರೆಗೂ ಒಂದೊಂದು ದಿನವನ್ನು ಸಂಪೂರ್ಣವಾಗಿ ಆನಂದಿಸಿದ ಮಹಾತ್ಮ. ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ, ಆನಂದದಿಂದ ಬದುಕಿದವನು. ಅವನಿಗೆ ಬಂದಷ್ಟು ಕಷ್ಟಗಳು, ಊರು ಬಿಟ್ಟು ಓಡಿ ಹೋಗ್ಬೇಕಾಯಿತು. ಅವನಿಗೆ ಎದುರಾದಂತಹ ತೊಂದರೆಗಳು, ಅವನ ಮೇಲೆ ಬಂದಂತಹ ಅಪವಾದಗಳು, ಅವನ ಹಿಂದೆ ಹೆಂಗಳೆಯರು, ಸ್ತ್ರೀಯರು ಅವನ ಹಿಂದೆ ಬಿದ್ದ ಹಾಗೆ ಅದೊಂದು ರೀತಿಯ ಆಕರ್ಷಣೆ. ಈ ಎಲ್ಲವನ್ನು ಮೆಟ್ಟಿ ನಿಂತು ಬಾಲ್ಯಾವಸ್ಥೆಯಲ್ಲಿ ಆಗಿರಬೇಕು, ಹಾಗೆ ಯೌವನಾವಸ್ಥೆಯಲ್ಲಿ ಆಗಿರಬೇಕು, ಹಾಗೆ ಪ್ರೌಢಾವಸ್ಥೆಯಲ್ಲಿ ಆಗಿರಬೇಕು, ಹಾಗೆ ಮತ್ತೆ ಮುಂದೆ ಜಗತ್ತಿಗೆ ಉದ್ಧಾರಕನಾಗಿ, ಜಗತ್ ಗುರುವಾಗಿ ರಣರಂಗದಲ್ಲಿ ಧೀರನಾಗಿರಬೇಕು, ಹಾಗೆ ಜಗತ್ ಉದ್ಧಾರಕನಾಗಿ ಯಾವ ಅದ್ಭುತ ಸಂದೇಶವನ್ನು ಕೊಡಬೇಕು ಅದನ್ನು ಕೂಡ ಸಾಧಿಸಿ ಯಾವ ವ್ಯಕ್ತಿ ಪೂರ್ಣ ಪ್ರಮಾಣದ ಧಾರ್ಮಿಕನಾಗಿರ್ತಾನೋ ಅವನಲ್ಲಿ ಎಲ್ಲ ಆಯಾಮಗಳು ಹೇಗೆ ಹರಡುತ್ತವೆ, ಎಲ್ಲ ಆಯಾಮಗಳು ಪೂರ್ಣ ಪ್ರಮಾಣದ ಹೇಗೆ ಹರಡುತ್ತವೆ ಅನ್ನುವುದನ್ನ ಆ ಕಡೆ ರಾಮ ಒಂದು ಉದಾಹರಣೆಯಾಗಿ ತೋರಿಸಿದ್ರೆ, ಈ ಕಡೆ ಕೃಷ್ಣನು ಕೂಡ ಒಂದು ಉದಾಹರಣೆಯನ್ನು ತೋರಿಸ್ತಾನೆ. ಈ ಭಗವದ್ಗೀತೆಯನ್ನ ಭಾರತೀಯರೇ ನಾವು ಅಧ್ಯಯನ ಮಾಡಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ವಿ ಆರ್ ಮಿಸ್ಸಿಂಗ್ ಎ ಗ್ರೇಟ್ ಲೈಫ್ ಸೈನ್ಸ್. ಭಗವದ್ಗೀತೆ, ಉಪನಿಷತ್ತು ಇವೆಲ್ಲ ಲೈಫ್ ಸೈನ್ಸ್. ವೇದಗಳು ಇವೆಲ್ಲ ಲೈಫ್ ಸೈನ್ಸ್. ವೇದಗಳ ಸಾರ ಉಪನಿಷತ್ತು ಅಂತ ಹೇಳಿದ್ರೆ ತಪ್ಪಿಲ್ಲ. ವೇದಾಂತ ಅಂತ ಅದಕ್ಕೆ ಅರ್ಥ. ವೇದಗಳ ಅಂತಿಮ ಭಾಗ ಅಥವಾ ವೇದಗಳ ಸಾರ. ಆ ಉಪನಿಷತ್ತುಗಳ ಸಾರ ಭಗವದ್ಗೀತೆ. ಸರ್ವೋಪನಿಷತ್ತುಗಳೋ ಅಂತ ಹೇಳಲಾಗಿದೆ. ಉಪನಿಷತ್ತುಗಳು ಗೋವುಗಳಾದ್ರೆ ದೊಡ್ಡ ಗೋಪಾಲನಂತಹ ಕೃಷ್ಣ ಆ ಹಸುವನ್ನು ಕರೆಯುವಂತಹ, ಹಸುವಿನ ಹಾಲು ಕರೆಯುವಂತಹ, ಅವನ ಹಾಲು ಕರೆಯುವನು ಗೋಪ. ಸರ್ವ ಉಪನಿಷತ್, ಎಲ್ಲ ಉಪನಿಷತ್ತುಗಳು ಹಸುವಾದ್ರೆ ಹಾಲು ಕರೆಯುವನು ಕೃಷ್ಣ. ಪಾರ್ಥೋ ವತ್ಸಹ, ಅರ್ಜುನ ಕರು. ಆ ಕರು ಕೆಂಚಲಿಗೆ ಹೊಡೆದ್ರೆ ಹಾಲು ಬಿಟ್ಕೊಡುತ್ತೆ. ಸುಧೀ ಭೋಕ್ತ, ಅಲ್ಲಿ ಬಂತಲ್ಲ ಹಾಲು. ದುಗ್ಧಂ ಗೀತಾಮೃತಂ ಮಹತ್, ಅಲ್ಲಿ ಬಂದಂತಹ ಹಾಲು ಗೀತಾ ಅಮೃತ. ಗೀತಾಮೃತ ಶ್ರೀಗಳು ಗೀತಾಮೃತ ರಾಗಾವಲಿ ಗೀತಾಮೃತ ಅವರು ಇಟ್ಟಿರ್ತಕ್ಕಂಥ ಹೆಸರೇ ಗೀತಾಮೃತ ರಾಗಾವಲಿ. ಈ ಪದವೇ ಬಹಳ ಹೇಳಿಸ್ತದೆ. ಗೀತಾಮೃತ ಹೌದು, ಗೀತೆಗಿಂತಲೂ ದೊಡ್ಡ ಅಮೃತ ಯಾವುದಿಲ್ಲ. ಗೀತಾಮೃತ ರಾಗಾವಲಿ. ರಾಗಾವಲಿ ಅಂತಂದ್ರೆ ರಾಗಗಳ ಮಾಲೆ. ಗೀತೆ ಎಂಬ ಅಮೃತಕ್ಕೆ ರಾಗಗಳ ಮಾಲೆಯನ್ನು ತೊಡಿಸಿ ಅದರ ಆಕರ್ಷಣೆಯನ್ನು 100 ಪಟ್ಟು ಜಾಸ್ತಿ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೆಯೇ ಓದಿದರೆ ಎಷ್ಟೋ ಜನರಿಗೆ ಮನಸ್ಸಿಗೆ ಹಿಡಿಸಲ್ಲ. ಮಹಾ ಜಿಜ್ಞಾಸುಗಳಿಗೆ, ಜ್ಞಾನ ಪಿಪಾಸುಗಳಿಗೆ ಹಿಡಿಸ್ಬೋದು, ಸಾಮಾನ್ಯರಿಗೆ ಹಿಡಿಸಲ್ಲ. ಸಾಮಾನ್ಯರಿಗೂ ಹಿಡಿಸಬೇಕು, ಮನೆ ಮನೆಗೂ ಮುಟ್ಟಬೇಕು, ಮನಕ್ಕೂ ಗೀತೆ ಮುಟ್ಟಬೇಕು ಅನ್ನುವಂತಹ ಅದ್ಭುತವಾದ ಒಂದು ಉದ್ದೇಶ ಇಟ್ಕೊಂಡು ಗೋಸಾಯಿ ಮಠ, ಮರಾಠ ಸಮುದಾಯ, ಕ್ಷತ್ರಿಯ ಸಮುದಾಯ, ರಾಮ, ಕೃಷ್ಣ, ವಿವೇಕಾನಂದರು ಇವರೆಲ್ಲ ಕ್ಷತ್ರಿಯರು. ಈ ದೇಶಕ್ಕೆ ತೊಂದರೆ ಬಂದಾಗ ಕ್ಷತ್ರಿಯನಾದವರು ಎದ್ದು ನಿಂತು ಆವತ್ತಿನಿಂದ ಬೇಕಾದಷ್ಟು ರೀತಿಯಲ್ಲಿ ಧರ್ಮವನ್ನು ಉಳಿಸಿದ್ದಾರೆ. ವೇದಾದಿಗಳನ್ನ ಋಷಿಗಳು ನಿರ್ಮಾಣ ಮಾಡಿದರು. ಆ ವೇದಾದಿಗಳಿಗೆ ಮತ್ತೊಮ್ಮೆ ಋಷಿಗಳೇ ಆಚಾರ್ಯ ಪುರುಷರಾಗಿ ಬಂದು ಅದಕ್ಕೆ ವ್ಯಾಖ್ಯಾನವನ್ನು ಬರೆದರು. ಉತ್ತರ ಭಾರತದಲ್ಲಿ ಅವತಾರ ಪುರುಷರಾದ ರಾಮ, ಕೃಷ್ಣಾದಿಗಳೆಲ್ಲ ಈ ವೇದಗಳಿಗೆ ವ್ಯಾಖ್ಯಾನ ಬರೆಯುವ ರೀತಿಯಲ್ಲಿ ಜೀವನವನ್ನು ಮಾಡಿದರು. ಅವರು ಅವರು ನಡೆಸಿದ ಜೀವನ ಮತ್ತು ವೇದಗಳ ಚಿಂತನೆ ಇವೆರಡನ್ನೂ ಸರಿದೂಗಿಸುವ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಆಚಾರ್ಯ ಪುರುಷರು ಹುಟ್ಟಿ ಬಂದು ಉತ್ತರ ಭಾರತ, ದಕ್ಷಿಣ ಭಾರತಗಳಿಗೆ ಆ ಕಡೆ ಅದು ಅವತಾರಗಳಿಗೆ ಒಂದು ಆಶ್ರಯ, ಈ ಕಡೆ ಆಚಾರ್ಯ ಪುರುಷರಿಗೆ ಒಂದು ಆಶ್ರಯ ಅನ್ನೋ ರೀತಿಯಲ್ಲಿ ನಮ್ಮ ಮುಂದಿಟ್ಟರು. ಇದೆಲ್ಲ ಸ್ವಯಂ ಪರಮಾತ್ಮನೇ ಈ ಭಾರತ ವರ್ಷವನ್ನು, ಭರತ ಖಂಡವನ್ನು ಹೇಗೆ ನಿರ್ಮಾಣ ಮಾಡ್ತಾನೆ, ಪ್ರತಿಯೊಂದನ್ನು ಹೇಗೆ ಅವನೇ ಸಾಕ್ಷಾತ್ ಮುತುವರ್ಜಿ ವಹಿಸಿ ಜವಾಬ್ದಾರಿ ತಗೊಂಡು ಈ ದೇಶದ ಆಗುಭೋಗಗಳನ್ನ ಹೇಗೆ ನಡೆಸ್ತಾನೆ ಅನ್ನೋದಕ್ಕೆ ಅದ್ಭುತವಾದಂತಹ ನಿದರ್ಶನಗಳು. ಇಂತಹ ಭಗವದ್ಗೀತೆ ಇವತ್ತು ನಮ್ಮ ಕೈಗೆ ಸಿಗ್ತಾ ಇದೆ. ಇದನ್ನು ಕೊಟ್ಟಂತ ಮಹಾತ್ಮರು ನಮ್ಮ ಮಂಜುನಾಥ್ ಭಾರತಿ ಶ್ರೀಗಳು, ಅವರಿಗೆ ಪರಮಾತ್ಮನ ಕೃಪೆ, ಗೀತಾಚಾರ್ಯ ಶ್ರೀಕೃಷ್ಣನ ಕೃಪೆ ನಿರಂತರ ಇರಲಿ. ಈ ಗೀತಾಮೃತ ರಾಗಾಲಯ ಯಾರ ಕೈನಲ್ಲಿ ಇರುತ್ತೋ, ಯಾರದನ್ನು ಆಸ್ವಾದಿಸ್ತಾರೋ, ಯಾರದನ್ನು ಅಧ್ಯಯನ ಮಾಡ್ತಾರೋ ಇವರ ಮೇಲೆ ಭಗವಾನ್ ಶ್ರೀಕೃಷ್ಣನ ಕೃಪೆ ವಿಶೇಷವಾಗಿರಲಿ.
ಪ್ರತಿಯೊಬ್ಬರು ಈ ಗೀತಾಮೃತವನ್ನ ಸೇವಿಸಿ ತನ್ನ ಮೂಲಕ ಧರ್ಮ, ಅರ್ಥ, ಕಾಮ, ಮೋಕ್ಷ ನಾಲ್ಕನ್ನು ಸಾಧಿಸುವ ಸಾಮರ್ಥ್ಯವನ್ನು ಹಾಲು ಕುಡಿದರೆ ಶರೀರ ಗಟ್ಟಿಯಾಗುತ್ತೆ. ಗೀತಾಮೃತವನ್ನು ಕುಡಿದರೆ ಇಡೀ ವ್ಯಕ್ತಿತ್ವ ಗಟ್ಟಿಯಾಗುತ್ತದೆ. ಈ ಅಮೃತವನ್ನು ಕುಡಿದು ಅಮೃತತ್ವ ಮಿಚ್ಛನ್ ಕಠೋಪನಿಷತ್ ಹೇಳಿದ ಹಾಗೆ ಅಮೃತತ್ವಕ್ಕೆ ಅರ್ಹರಾಗಲಿ, ಅಮೃತತ್ವವನ್ನು ಪಡೆಯಲಿ, ಅದರ ಆನಂದವನ್ನು ನಿರಂತರ ಅನುಭವಿಸಲಿ ಅಂತ ಹೇಳಿ ಈ ಮಾತುಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮವನ್ನು ಸಮರ್ಪಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.